ಇಂದು ಮೃಗಶಿರ ನಕ್ಷತ್ರದವರು ತಮ್ಮ ನಕ್ಷತ್ರ ದೋಷ ನಿವಾರಣೆಗೆ ವಿಷ್ಣು ಸಹಸ್ರನಾಮದ ಯಾವ ಶ್ಲೋಕವನ್ನು ಪಾರಾಯಣ ಮಾಡಬೇಕು ಅಂತ ತಿಳ್ಕೊಳ್ಳೋಣ. ನಿಮ್ಮ ನಕ್ಷತ್ರ ಹಾಗೂ ಎಷ್ಟನೇ ಪಾದ ಎಂದು ತಿಳಿದು ಅದಕ್ಕನುಗುಣವಾಗಿ ವಿಷ್ಣು ಸಹಸ್ರನಾಮದ ಶ್ಲೋಕವನ್ನು ಪ್ರತಿನಿತ್ಯ ಕನಿಷ್ಠ 11 ಬಾರಿ ಪಾರಾಯಣ ಮಾಡಿದರೆ ಎಲ್ಲ ಸಮಸ್ಯೆಗಳು ನಿವಾರಣೆ ಆಗುತ್ತದೆ. ಪ್ರತಿನಿತ್ಯ ಆಗದೇ ಇದ್ದರೆ ಮಂಗಳವಾರ ಹಾಗೂ ಶನಿವಾರ ಈ ದಿನಗಳಲ್ಲಿ ಪಾರಾಯಣ ಮಾಡಿದ್ರೂ ಸಮಸ್ಯೆಗಳು ಪರಿಹಾರ ಆಗುತ್ತದೆ. ನಿಮ್ಮ ನಕ್ಷತ್ರ ಮಾತ್ರ ಗೊತ್ತಿದ್ದು ಪಾದ ತಿಳಿಯದೇ ಇದ್ದರೆ ನಕ್ಷತ್ರದ 4 ಸ್ತೋತ್ರಗಳನ್ನು 11 ಬಾರಿ ಹೇಳ್ಕೊಳ್ಬೇಕು. ಮೃಗಶಿರ ನಕ್ಷತ್ರದ ಮೊದಲನೇ ಪಾದದವರಿಗೆ 17ನೆಯ ಶ್ಲೋಕ. ಉಪೇಂದ್ರೋ ವಾಮನ ಪ್ರಾಂಶು ಅಮೋಘ ಸುಚಿರೋರ್ಜಿತಃ ಅತೀಂದ್ರ ಸರ್ಗಃ ಸರ್ಗೋ ಧೃತಾತ್ಮಾನಿ ಅಮೋ ಯಮಃ. ನಾಮದ ಅರ್ಥ: ಇಂದ್ರನಿಗಿಂತ ಶ್ರೇಷ್ಠನಾದವನು, ವಾಮನಾವತಾರದಲ್ಲಿ ಅವತರಿಸಿದವನು, ಎತ್ತರವಾದವನು, ಕಾರ್ಯಕಾರಣಗಳಿಲ್ಲದೆ ಯಾವುದೇ ಕೆಲಸಗಳನ್ನು ಮಾಡದವನು, ಪರಿಶುದ್ಧನಾದವನು, ಅಪಾರವಾದ ಶಕ್ತಿಯನ್ನು ದಾನ ಮಾಡಿದವನು, ಇಂದ್ರನನ್ನು ಮೀರಿದವನು, ಸುಲಭವಾಗಿ ಸೇರಲು ಸಾಧ್ಯವಾದವನು, ತನ್ನನ್ನು ತಾನೇ ಸೃಷ್ಟಿಸಿಕೊಂಡವನು, ಎಲ್ಲ ಜೀವಾತ್ಮಗಳಿಗೆ ಆಧಾರನಾದವನು, ನಿಯಂತ್ರಕನು, ನಿಯಾಮಕನಾಗಿರುವವನು. ಮೃಗಶಿರ ನಕ್ಷತ್ರದ 2ನೇ ಪಾದದವರಿಗೆ 18ನೆಯ ಶ್ಲೋಕ. ವೇದ್ಯೋ ವೈದ್ಯ ಸದಾ ಯೋಗಿ ವೀರಃ ಮಾಧವೋ ಮಧು ಅತೀಂದ್ರಿಯೋ ಮಹಾಮಾಯೋ ಮಹೋತ್ಸಾಹೋ ಮಹಾಬಲಃ. ನಾಮದ ಅರ್ಥ: ತಿಳಿಯಲ್ಪಡಬಹುದಾದವನು, ವಿದ್ಯಾ ಅರ್ಥಾತ್ ಜ್ಞಾನವನ್ನು ಅರಿತವನು, ಸದಾ ಯೋಗ ನಿದ್ರೆಯಲ್ಲಿ ಇರುವವನು, ಕಪಟತನವುಳ್ಳ ವೀರರನ್ನು ಸಂಹರಿಸಿದವನು, ಲಕ್ಷ್ಮಿಯನ್ನು ಧರಿಸಿರುವವನು, ತನ್ನ ಭಕ್ತರಿಗೆ ಜೇನುತುಪ್ಪದಂತೆ ಇರುವವನು, ಇಂದ್ರಿಯಗಳಿಗೆ ಅತೀತನಾದವನು, ಅದ್ಭುತವಾದ ಮಾಯಾ ವಿದ್ಯೆಗಳನ್ನು ತಿಳಿದವನು, ಅತಿಯಾದ ಉತ್ಸಾಹವುಳ್ಳವನು, ಮಹಾಬಲವುಳ್ಳವನು. ಮೃಗಶಿರ ನಕ್ಷತ್ರದ 3ನೇ ಪಾದದವರಿಗೆ 19ನೇ ಶ್ಲೋಕ. ಮಹಾಬುದ್ಧಿರ್ಮಹಾವೀರ್ಯೋ ಮಹಾಶಕ್ತಿರ್ಮಹಾದ್ಯುತಿ ಅನಿರ್ದೇಶವಪುಶ್ರೇಮಾನ್ ಅಮೇ ಆತ್ಮ ಮಹಾದ್ರಿದೃಕ್. ನಾಮದ ಅರ್ಥ: ಅಪಾರ ಜ್ಞಾನ ಉಳ್ಳವನು, ಮಹಾಪರಾಕ್ರಮಿ, ಮಹಾಶಕ್ತಿಯುಳ್ಳವನು, ಅಪಾರ ಕಾಂತಿಯುಳ್ಳವನು, ವರ್ಣನಾತೀತವಾದ ದೇಹವುಳ್ಳವನು, ಮನೋಹರನಾದವನು, ಪರಿಪೂರ್ಣವಾದ ಪ್ರಕೃತಿಯುಳ್ಳವನು, ಮಹಾಪರ್ವತವನ್ನು ಎತ್ತಿದವನು. ಮೃಗಶಿರ ನಕ್ಷತ್ರದ 4ನೇ ಪಾದದವರಿಗೆ 20ನೆಯ ಶ್ಲೋಕ. ಮಹಿಶ್ವಾಸೋ ಮಹಿರ್ಭರ್ತ ಶ್ರೀನಿವಾಸ ಸುತಾಂ ಗತಿ ಅನಿರುದ್ಧ ಸುರಾನಂದೋ ಗೋವಿಂದೋ ಗೋವಿದಾಂಪತಿ. ನಾಮದ ಅರ್ಥ: ಮಹಾಶಸ್ತ್ರಗಳನ್ನು ಪ್ರಯೋಗಿಸಿದವನು, ಭೂಮಂಡಲವನ್ನು ಎತ್ತಿ ಹಿಡಿದಿರುವವನು, ಯಾರಲ್ಲಿ ಲಕ್ಷ್ಮಿಯು ವಾಸವಾಗಿದ್ದಾಳೋ ಅವನು, ಆಧ್ಯಾತ್ಮಿಕ ಅನ್ವೇಷಕರಿಗೆ ಕೊನೆಯ ಗುರಿಯಾಗಿರುವವನು, ಯಾರಿಂದಲೂ ತಡೆಯಲಾಗದವನು, ದೇವತೆಗಳಿಗೆ ಆನಂದವನ್ನು ನೀಡುವವನು, ಕೃಷ್ಣಾವತಾರದಲ್ಲಿ ಗೋವುಗಳನ್ನು ರಕ್ಷಿಸಿದವನು, ಯಾರು ವೇದಗಳನ್ನು ತಿಳಿದಿರುವರೋ ಅಂತಹವರ ರಕ್ಷಕನು.